ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಆಗಲೇ ಈಗ ಯೂಟ್ಯೂಬ್ ಕ್ಲಾಸಸನ್ನು ಫಸ್ಟ್ ರೌಂಡನ್ನು ಕಂಪ್ಲೀಟ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ಬಂದಿದ್ದೇವೆ. ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ತಾಯಿದ್ದೇವೆ ಅಂತಂದರೆ, ಈಗ FA1 ಆನಂತರ ಮಿಡ್ ಟರ್ಮು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡೋದ್ರಿಂದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು FA1ಗೆ ಮತ್ತು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಬರುವಂಥ ಎಲ್ಲ ಚಾಪ್ಟರ್ಸ್ಗಳನ್ನು ಇಲ್ಲಿ ರಿವಿಷನ್ ಮಾಡ್ತಾ ಇದ್ದೇವೆ. ಅಂಥ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸು ಅಂತಂದರೆ ತ್ರಿಭುಜಗಳು ವಿದ್ಯಾರ್ಥಿಗಳ. ಯಾಕೆ ಅಂತಂದರೆ ತ್ರಿಭುಜಗಳಲ್ಲಿ ಸುಮಾರು 4 ಥಿಯರಮ್ಗಳಿದ್ದಾವೆ. ಆ 4 ಥಿಯರಮ್ಗಳಲ್ಲಿ ಯಾವುದಾದ್ರೂ ಒಂದು ಥಿಯರಮು 4 ಮಾರ್ಕ್ಸಿಗೆ ನಿಮ್ಮ ಆನ್ಯಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅದನ್ನು ಬಿಟ್ಟರೆ 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ಸು ಕೂಡ ಇದೆ. ಆ ನಂತರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು, 2 ಮಾರ್ಕ್ಸ್ ಕ್ವೆಶನ್ಸು, ಹೀಗೆ ನೆಕ್ಸ್ಟು ಕೆಲವು ಸರಿ 3 ಮಾರ್ಕ್ಸಿಗೆ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋದ್ರಿಂದ ನಾವು ಈ ಒಂದು FA1ಗೂ ಕೂಡ ಈ ಚಾಪ್ಟರ್ ಇರೋದ್ರಿಂದ ಮೊದಲು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ತ್ರಿಭುಜಗಳು ಚಾಪ್ಟರ್ನ ಈ ದಿನ ಮತ್ತೆ ಇನ್ನೊಂದು ಸರಿ ನಿಮ್ಮ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಮತ್ತೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೆ ನಿಮಗೆ ಪುನರಾವರ್ತನೆ ಅಥವಾ ರಿವಿಷನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ತ್ರಿಭುಜಗಳು ಚಾಪ್ಟರ್ನ 8th ಕಲ್ತಿದ್ದೀರಾ, 9th ಕಲ್ತಿದ್ದೀರಾ, ಈಗ 10th ಕೂಡ ಕಲಿತಾ ಇರ್ತೀರ. ಅಂದರೆ 8th 9th ಏನು ಮಾಡಿದ್ದೀರಾ ಅಂತಂದರೆ, 8th ತ್ರಿಭುಜಗಳು ಅಂದ್ರೇನು ಬೇಸಿಕ್ಕು, ಆನಂತರ ತ್ರಿಭುಜಗಳ ಸರ್ವಸಮತೆ ಎಲ್ಲವನ್ನು ಕಲಿತಾ ಬರ್ತಾ ಇರ್ತೀರ. ಈಗ ನಾನು ನಿಮಗೇನು ಕಲಿಸ್ತಾ ಇದ್ದೀನಿ ಅಂತಂದರೆ, ತ್ರಿಭುಜಗಳ ಸಮರೂಪತೆ ಇರುವಂಥ ಒಂದು ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟು 10th ಸ್ಟ್ಯಾಂಡರ್ಡಲ್ಲಿ ಇರೋದು. ತ್ರಿಭುಜಗಳ ಸಮರೂಪತೆ. ನಾವು ಏನು ತ್ರಿಭುಜಗಳ ಸಮರೂಪತೆ ಅಂದ್ರೇನು, ಆ ತ್ರಿಭುಜಗಳ ಸಮರೂಪತೆಯ ಮೇಲ್ಗಡೆ ನಾವು ಯಾವ ಥರ ನಾವು ಪ್ರಮೇಯಗಳನ್ನು ಸಾಧನೆಯನ್ನು ಮಾಡಬೇಕು, ಯಾವ ಪ್ರಮೇಯಗಳು ಇದ್ದಾವೆ ಅನ್ನೋದನ್ನು ಈ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಮೊದಲು ಈ ತ್ರಿಭುಜಗಳು ಅಧ್ಯಯನವನ್ನು ಬರ್ಕೊಳ್ಳಿ. ಅದರಲ್ಲಿ ಫಸ್ಟಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ತ್ರಿಭುಜ ಅಂತಂದರೆ ಏನು ಮೊದಲು ಇನ್ನೊಂದು ಸರಿ ನಿಮಗೆ ರಿವಿಷನನ್ನು ಮಾಡ್ತಾ ಇದ್ದೀನಿ. ತ್ರಿಭುಜ ಅಂತಂದರೆ ನೋಡಿಲ್ಲಿ ABC ಇಲ್ಲೇನು ಕಾಣ್ತಾ ಇದೆ ಅಲ್ವಾ, ಈ ಒಂದು ಆಕೃತಿಯನ್ನು ನಾವು ಏನಂತ ಕರಿತೀವಿ ಅಂತಂದರೆ ತ್ರಿಭುಜ ಅಂತ ಕರಿತೀವಿ. ಈ ತ್ರಿಭುಜ ಅನ್ನುವಂಥದ್ದು ಏನಾಗಿದೆ ಅಂತಂದರೆ 3 ಬಾಹುಗಳು ನೋಡಿ, AB ಒಂದು ಬಾಹು, BC ಒಂದು ಬಾಹು, CA ಒಂದು ಬಾಹು, 3 ಬಾಹುಗಳಿಂದ ಆವೃತವಾಗಿರುವಂಥ ಆಕೃತಿಯನ್ನು ನಾವು ಸಿಂಪಲ್ಲಾಗಿ ಏನಂತ ಕರಿತೀವಿ ಅಂತಂದರೆ ತ್ರಿಭುಜ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಅಂದರೆ ಬರ್ಕೊಳ್ಳಿ, ತ್ರಿಭುಜ ಅಂತಂದರೆ 3 ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರಿತೀವಿ. 3 ಬಾಹುಗಳಿಂದ ಆವೃತವಾದ ಆಕೃತಿಯನ್ನು ತ್ರಿಭುಜ ಅಂತ ಕರಿತಿದ್ದೀವಿ. ಈಗ ಈ ತ್ರಿಭುಜವನ್ನು ಕಲಿತಾದ್ಮೇಲೆ ಈಗ ಸಮರೂಪ ಆಕೃತಿಗಳು, ಇಲ್ಲಿ ಈ ಆಕೃತಿಗಳನ್ನು ನೋಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ನೋಡ್ಕೊಳ್ಳಿ, ಸಮರೂಪ ಆಕೃತಿಗಳು ಒಂದೇ ಆಕಾರ ಇರುವಂಥ ಆಕೃತಿಗಳು. ನೋಡ್ಕೊಳ್ಳಿ, ಮೊದಲನೇ ಚಿತ್ರವನ್ನು ನೋಡಿ, 2ನೇ ಚಿತ್ರವನ್ನು ನೋಡಿ, 3ನೇ ಚಿತ್ರವನ್ನು ನೋಡಿ. ಅಂದರೆ ಈ 3 ಚಿತ್ರಗಳಲ್ಲಿ ನೀವೇನನ್ನ ಗಮನಿಸಬೇಕು ಅಂತಂದರೆ, ಈ ತ್ರಿಭುಜಗಳ ಆಕೃತಿಗಳು ಏನಾಗಿದ್ದಾವೆ ಅಂತಂದರೆ ಒಂದೇ ಆಕಾರ ಇದ್ದಾವೆ. ಆದರೆ ಗಾತ್ರದಲ್ಲಿ, ಸೈಜ್ ಅಂತ ಏನು ಕರಿತೀವಲ್ವಾ, ಈ ಗಾತ್ರದಲ್ಲಿ ಏನಾಗಿದ್ದಾವೆ ಅಂತಂದರೆ ಡಿಫ್ರೆಂಟ್ ಆಗಿದ್ದಾವೆ. ಗಾತ್ರದಲ್ಲಿ ಮಾತ್ರ ಬದಲಾವಣೆಯನ್ನು ಹೊಂದಿದ್ದಾವೆ. ನೋಡಿ, ಇದು ಆಕಾರ ಒಂದೇ ಇದೆ, ಆದರೆ ಇದು ಗಾತ್ರದಲ್ಲಿ ಚಿಕ್ಕದಾಗಿದೆ. 2ನೇದನ್ನು ನೋಡ್ಕೊಳ್ಳಿ, ಮೊದಲನೇದಕ್ಕೆ ಹೋಲಿಸ್ಕೊಂಡ್ರೆ ಆಕಾರ ಒಂದೇ ಆಕಾರವನ್ನು ಹೊಂದಿದ್ದಾವೆ, ಆದರೆ 2ನೇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. 3ನೇದನ್ನು ನೋಡ್ಕೊಳ್ಳಿ, ಒಂದೇ ಆಕಾರ ಇದೆ, ಆದರೆ 2ನೇದಕ್ಕಿಂತಲೂ 2ಕ್ಕಿಂತಲೂ ಏನಾಗಿದೆ ಅಂತಂದರೆ 3ನೇದು ಇನ್ನೂ ದೊಡ್ಡದಾಗಿರುವಂಥದ್ದನ್ನು ಕಾಣ್ತೀರಾ. ನೋಡಿ, ಸಮರೂಪ ಆಕೃತಿಗಳು, ಒಂದೇ ಆಕಾರ ಇರುವಂಥ ಆಕೃತಿಗಳು ಇವೆಲ್ಲವೂ ಕೂಡ ಒಂದೇ ಆಕಾರ ಇರುವಂಥ ಆಕೃತಿಗಳು, ಇವು ಸಮರೂಪ ಆಕೃತಿಗಳು ಆಗಿದ್ದಾವೆ. ಹಾಗೆ ವಿದ್ಯಾರ್ಥಿಗಳ ಇನ್ನೊಂದು ಚಿತ್ರವನ್ನು ಗಮನಿಸಿ. ಇದು ತಾಜ್ ಮಹಲ್ನ ಚಿತ್ರ ವಿದ್ಯಾರ್ಥಿಗಳು. ಇದು ತಾಜ್ ಮಹಲ್ನ ಚಿತ್ರ. ಈ ತಾಜ್ ಮಹಲ್ನ ಒಂದು ಫೋಟೋವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ,
ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೇವೆ. ನೋಡ್ಕೊಳ್ಳಿ, ಮೊದಲನೇದು ಕೂಡ ಏನಾಗಿದೆ ಅಂತಂದರೆ ಈ ಮೂರನ್ನು ನಾವು ಒಂದೇ ಆಕಾರ ಇರುವಂಥ ಆಕೃತಿಗಳು ಅಂತ ಕರಿತೀವಿ. ನೋಡಿ, ಮೂರಲ್ಲೂ ಕೂಡ ತಾಜ್ ಮಹಲ್ನ ಚಿತ್ರ ಏನಾಗಿದೆ ಅಂತಂದರೆ ಒಂದೇ ಆಕಾರ ಇದೆ, ಆದರೆ ಗಾತ್ರದಲ್ಲಿ ಏನಾಗಿದೆ ಅಂತಂದರೆ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತಾ ಇದ್ದೀವಿ. ಮೊದಲನೇದು ಏನು ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕಾಣ್ತಾ ಇರುವಂಥ ಮೊದಲನೇದು ಏನಿದೆ ಅಲ್ವಾ, ಈ ಮೊದಲನೇದು ಎಲ್ಲದಕ್ಕಿಂತ ಇವೆರಡಕ್ಕಿಂತ ಚಿಕ್ಕದಾಗಿದೆ. ಎರಡನೇದು ಏನಾಗಿದೆ ಅಂದರೆ ಮೊದಲನೇದಕ್ಕಿಂತ ಸ್ವಲ್ಪ ಇನ್ನೂ ದೊಡ್ಡದಾದಂಥ ಗಾತ್ರವನ್ನು ಹೊಂದಿದೆ. ಮೂರನೇದು ಏನಾಗಿದೆ ಅಂದರೆ ಇವೆರಡಕ್ಕಿಂತ ಇನ್ನೂ ಹೆಚ್ಚಿದಾಗಿರುವಂಥ ಗಾತ್ರವನ್ನು ಹೊಂದಿದ್ದಾವೆ, ಅಂದರೆ ದೊಡ್ಡದಾಗಿರುವಂಥದ್ದನ್ನು ನೋಡ್ತೀವಿ. ಆದರೆ ಆಕಾರಗಳು ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲದರಲ್ಲೂ ಕೂಡ ಒಂದೇ ರೀತಿಯಾದಂಥ ಆಕಾರವನ್ನು ಕಾಣ್ತೇವೆ ವಿದ್ಯಾರ್ಥಿಗಳು, ಒಂದೇ ರೀತಿಯಾದಂಥ ಆಕಾರವನ್ನು ಕಾಣ್ತೇವೆ. ಹೀಗೆ ನೆಕ್ಸ್ಟು ನೋಡಿ, ಸಮರೂಪ ಆಕೃತಿಗಳು ಆದಮೇಲೆ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ನೋಡಿ, ಸರ್ವಸಮ ಆಕೃತಿಗಳನ್ನು ನಾವು ಕಲಿಬೇಕಾದ್ರೆ ನೋಡಿ, ಸರ್ವಸಮ ಆಕೃತಿಗಳು ಏನಾಗಿರ್ತವೆ ಅಂತಂದರೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರವನ್ನು ಹೊಂದಿರ್ತವೆ. ಸೇಮ್ ಸೈಜ್ ಆ್ಯಂಡ್ ಸೇಮ್ ಶೇಪ್ ಅಂತ ಕರಿತೀವಿ. ಒಂದೇ ಆಕಾರ ಮತ್ತು ಒಂದೇ ಗಾತ್ರವನ್ನು ಹೊಂದಿರ್ತವೆ. ಒಂದೇ ರೀತಿಯಾದಂಥ ಶೇಪು ಮತ್ತು ಒಂದೇ ರೀತಿಯಾದಂಥ ಸೈಜು ಕೂಡ ಎರಡೂ ಕೂಡ ಸೇಮ್ ಆಗಿರ್ತವೆ. ಈ ಮೂರು ಚಿತ್ರಗಳನ್ನು ನೀವು ಗಮನಿಸಿ ವಿದ್ಯಾರ್ಥಿಗಳು. ಮೂರಲ್ಲೂ ಕೂಡ ಗಾತ್ರನೂ ಒಂದೇ, ಆಕಾರನೂ ಒಂದೇ, ಆಕಾರನೂ ಒಂದೇ, ಅವುಗಳ ಗಾತ್ರನೂ ಒಂದೇ. ಇವುಗಳಿಗೆ ಯಾವುವು ಒಂದೇ ರೀತಿಯಂಥ ಆಕಾರ ಮತ್ತು ಒಂದೇ ರೀತಿಯಂಥ ಗಾತ್ರವನ್ನು ಹೊಂದಿರ್ತವೋ ಅಂಥವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಈ ಮೂರು ಚಿತ್ರಗಳು ಏನಾಗಿದೆ ಅಂತಂದರೆ ಆಕಾರ ಕೂಡ ಒಂದೇ ಇದೆ, ಸೈಜು ಕೂಡ ಒಂದೇ ಇದೆ, ನೋಡೋದಕ್ಕೆ ಎಲ್ಲವೂ ಕೂಡ ಒಂದೇ ಥರನೇ ಕಾಣ್ತಾ ಇದ್ದಾವೆ, ಆದರೆ ಗಾತ್ರ ಕೂಡ ಏನಾಗಿದೆ ಅಂತಂದರೆ ಒಂದೇ ಇದ್ದಾವೆ. ಇಂಥ ಆಕೃತಿಗಳು ನಾವು ಏನಂತ ಕರಿತೀವಿ ಅಂತಂದರೆ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳು, ಇನ್ನೊಂದು ವೆರಿ ಇಂಪಾರ್ಟೆಂಟು, ಈ ಗೋಲ್ ಗುಂಬಾಜ್, ವಿಜಯಪುರದ ಈ ಗೋಲ್ ಗುಂಬಾಜನ್ನು ನೋಡ್ಕೊಳ್ಳಿ. ಈ ಗೋಲ್ ಗುಂಬಾಜು ಕೂಡ ಏನಾಗಿದೆ ಅಂತಂದರೆ ಎಲ್ಲವನ್ನು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ಎಲ್ಲವೂ ಕೂಡ ಒಂದೇ ರೀತಿಯಂಥ ಆಕಾರವನ್ನು ಹೊಂದಿದೆ ಮತ್ತು ಒಂದೇ ಗಾತ್ರವನ್ನು ಹೊಂದಿದ್ದಾವೆ. ಒಂದೇ ರೀತಿಯಾದಂಥ ಆಕಾರ ಮತ್ತು ಒಂದೇ ಗಾತ್ರವನ್ನು ಹೊಂದಿದ್ದಾವೆ. ಇವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ನೋಡಿ, ಸಮರೂಪ ಆಕೃತಿಗಳು, ನೋಡಿ ಸಮರೂಪ ಆಕೃತಿಗಳು ಏನಾಗಿದ್ದಾವೆ ಅಂತಂದರೆ ಇಲ್ಲೇನಾಗಿದೆ, ಚಿಕ್ಕದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು, ಅಂದರೆ ಇವು ಗಾತ್ರದಲ್ಲಿ ಬದಲಾವಣೆಯನ್ನು ಹೊಂದಿದ್ದಾವೆ, ಆದರೆ ಆಕಾರದಲ್ಲಿ ಏನಾಗಿದ್ದಾವೆ ಅಂತಂದರೆ ಒಂದೇ ರೀತಿಯಂಥ ಆಕಾರವನ್ನು ಹೊಂದಿದ್ದಾವೆ. ಗಾತ್ರದಲ್ಲಿ ಬದಲಾವಣೆ, ಆದರೆ ಆಕಾರ ಏನಾಗಿದೆ ಅಂತಂದರೆ ಒಂದೇ ರೀತಿಯಂಥ ಆಕಾರವನ್ನು ಹೊಂದಿದೆ, ಅವು ಸಮರೂಪ ಆಕೃತಿಗಳು. ಹಾಗೆ ವಿದ್ಯಾರ್ಥಿಗಳು ಇಲ್ಲೊಂದು ಚೌಕ ಅಥವಾ ವರ್ಗವನ್ನು ಗಮನಿಸಿ ನೋಡಿ, 1, 2, 3 ಇವುಗಳು ಸಮರೂಪ ಆಕೃತಿಗಳಾಗಿದ್ದಾವೆ. ಯಾಕೆ ಅಂತಂದರೆ ಇವುಗಳು ಏನು ಶೇಪ್ ಅಂತ ಕರಿತೀವಲ್ವ, ಆಕಾರ ಏನಾಗಿದೆ ಅಂತಂದರೆ ಒಂದೇ ಇದೆ, ಆದರೆ ಗಾತ್ರದಲ್ಲಿ ಏನಾಗಿದೆ ಅಂತಂದರೆ ವ್ಯತ್ಯಾಸವನ್ನು ಹೊಂದಿರ್ತವೆ. ಇವುಗಳಿಗೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಅದೇ ಥರ ಸಮರೂಪ ಆಕೃತಿಗಳು ಅಲ್ಲಿ ಸಮಬಾಹು ತ್ರಿಭುಜಗಳನ್ನು ಕೂಡ ನಾವು ಗಮನಿಸ್ಬೋದು. ನೋಡ್ಕೊಳ್ಳಿ, ಮೊದಲನೇ ತ್ರಿಭುಜ, ಎರಡನೇ ತ್ರಿಭುಜ, ಮೂರನೇ ತ್ರಿಭುಜ ಸಮಬಾಹು ತ್ರಿಭುಜಗಳು, ಅಂದರೆ ಮೂರು ಬಾಹುಗಳ ಒಂದು ತ್ರಿಭುಜದ ಮೂರು ಬಾಹುಗಳು ಕೂಡ ಸಮನಾಗಿರುವಂಥ ತ್ರಿಭುಜ ಇದು ಸಮಬಾಹು ತ್ರಿಭುಜ. ಈ ಸಮಬಾಹು ತ್ರಿಭುಜಗಳಲ್ಲಿ ಏನಾಗಿದೆ ಅಂತಂದರೆ ಒಂದೇ ರೀತಿಯಾದಂಥ ಆಕಾರವನ್ನು ಹೊಂದಿದ್ದಾವೆ, ಆದರೆ ಗಾತ್ರದಲ್ಲಿ ಏನಾಗಿದೆ ಅಂತಂದರೆ ವ್ಯತ್ಯಾಸವನ್ನು ಹೊಂದ್ತಾ ಹೋಗಿದ್ದಾವೆ. ಇವು ಕೂಡ ಸಮರೂಪ ಆಕೃತಿಗಳು. ವಿದ್ಯಾರ್ಥಿಗಳೇ, ನಾವೀಗ ಸಮರೂಪ ಬಾಹುಗಳ ಸಂಖ್ಯೆ ಸಮನಾಗಿರುವಾಗ ಎರಡು ಬಹುಭುಜಾಕೃತಿಗಳಲ್ಲಿ ನಾವೇನನ್ನು ಗಮನಿಸಬೇಕು ಅಂತಂದರೆ ಎಲ್ಲ ಅನುರೂಪ ಕೋನಗಳು ಸಮನಾಗಿರಬೇಕು. ಮತ್ತು ಎರಡನೇ ಕಂಡೀಷನ್ ಏನು ಅಂತಂದರೆ ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಾಕೃತಿಗಳನ್ನು ನಾವು ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮೊದಲನೇ ಪ್ರಶ್ನೆ, ಸಮರೂಪ ತ್ರಿಭುಜಗಳು ಎಂದರೇನು ಅಂತ ಕೇಳಿದರೆ, ಯಾವುದೇ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಬೇಕಾದ್ರೆ ಅವುಗಳ ಎಲ್ಲ ಅನುರೂಪ ಕೋನಗಳು ಸಮನಾಗಿರಬೇಕು. ಎಲ್ಲ ಅನುರೂಪ ಕೋನಗಳು ಸಮನಾಗಿರಬೇಕು. ಆನಂತರ ಏನಾಗಿರಬೇಕು ಅಂತಂದರೆ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿರಬೇಕು. ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಏನಾಗಿರಬೇಕು, ಸಮನಾಗಿರಬೇಕು. ಹಾಗಿದ್ದರೆ ಮಾತ್ರ ಅವೆರಡು ತ್ರಿಭುಜಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವೆರಡು ತ್ರಿಭುಜಗಳು ನಾವು ಏನಂತ ಕರಿತೀವಿ ಅಂತಂದರೆ
ಸಮರೂಪ ಆಕೃತಿಗಳು, ಸಮರೂಪ ತ್ರಿಭುಜಗಳು. ಅರ್ಥ ಆಗುತ್ತಾ ಹೇಳ್ತಾ ಇರೋದು? ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಸಮರೂಪ ಬಹುಭುಜಾಕೃತಿಗಳು ಅಂತಲೂ ಕೂಡ ಕರಿತೇವೆ. ಈಗ ನಾವು ಒಂದು ಉದಾಹರಣೆಯನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಈ ಉದಾಹರಣೆಯನ್ನು ನೋಡಿ, ಎ ಬಿ ಸಿ ಡಿ ಒಂದು ಚತುರ್ಭುಜ, ಅದೇ ಥರ ಪಿ ಕ್ಯೂ ಆರ್ ಎಸ್ ಒಂದು ಚತುರ್ಭುಜ. ಅರ್ಥ ಆಗಿದೆ ಅಲ್ವಾ ಇವಾಗ ನಿಮಗೆ? ಸಮರೂಪ ಬಹುಭುಜಾಕೃತಿಗಳು ಅಂದ್ರೇನು? ಎಲ್ಲ ಅನುರೂಪ ಕೋನಗಳು ಸಮನಾಗಿರಬೇಕು, ಮತ್ತು ಅನುರೂಪ ಬಾಹುಗಳು ಏನಾಗಿರಬೇಕು? ಸಮಾನುಪಾತದಲ್ಲಿರಬೇಕು. ವಿದ್ಯಾರ್ಥಿಗಳೇ, ಇವೆರಡೂ ತ್ರಿಭುಜಗಳನ್ನು ನಾನು ಏನಂತ ಕರಿತಾ ಇದ್ದೀನಿ ಅಂತಂದರೆ ಸಮರೂಪ ಚತುರ್ಭುಜಗಳು ಅಂತ ಕರಿತಾ ಇದ್ದೀನಿ. ಸಮರೂಪ ಇವೆರಡೂ ಆಕೃತಿಗಳನ್ನು ಸಮರೂಪ ಚತುರ್ಭುಜಗಳು ಅಂತ ಕರಿತೀನಿ. ಯಾಕೆ ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ ಕೋನಗಳು, ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಆಗಿದೆ 105 ಡಿಗ್ರಿ 105 ಡಿಗ್ರಿ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ 100 ಡಿಗ್ರಿ. ಅದೇ ಥರ ಕೋನ ಸಿ ಇಸ್ ಈಕ್ವಲ್ ಟು 70 ಡಿಗ್ರಿ, ಕೋನ ಆರ್ ಇಸ್ ಈಕ್ವಲ್ ಟು 70 ಡಿಗ್ರಿ, ಕೋನ ಡಿ ಇಸ್ ಈಕ್ವಲ್ ಟು 85, ಕೋನ ಎಸ್ ಇಸ್ ಈಕ್ವಲ್ ಟು 85. ವಿದ್ಯಾರ್ಥಿಗಳೇ, ಇಲ್ಲೇನಾಗಿದೆ ಅಂತಂದರೆ ನೀವು ಗಮನಿಸಬೇಕಾಗಿರುವಂಥ ಒಂದು ವಿಶೇಷವಾದ ಅಂಶ ಏನು ಅಂತಂದರೆ ಅನುರೂಪವಾಗಿರುವಂಥ ಕೋನಗಳು ಸಮನಾಗಿದ್ದಾವೆ. ಮೊದಲನೇ ಪಾಯಿಂಟು ಸರಿ ಇದೆ. ಈಗ ಎರಡನೇ ಪಾಯಿಂಟ್ ಏನೇನು ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದಾವ ಅಂತ ಚೆಕ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಎ ಬಿ ಪಿ ಕ್ಯೂ ಡಿವೈಡ್ ಬೈ ಎ ಬಿಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ 3 ಡಿವೈಡ್ ಬೈ 1.5 ಅಂತಂದರೆ 2 ಬರುತ್ತೆ. ಅದೇ ಥರ ಕ್ಯೂ ಆರ್ ಡಿವೈಡೆಡ್ ಬೈ ಬಿ ಸಿ 2.5 ಅಂತಂದರೆ 2 ಬರುತ್ತೆ. ಅದೇ ಥರ ನೋಡ್ಕೊಳ್ಳಿ, ಇಲ್ಲಿ ಎಸ್ ಆರ್ ಡಿವೈಡೆಡ್ ಬೈ ಡಿ ಸಿ ನೋಡಿದರೆ ನಮಗೆ ಅರ್ಥ ಆಗುತ್ತೆ 4.8 ಡಿವೈಡ್ ಬೈ 2.4. ಅದೇ ಥರ ಎಸ್ ಪಿ ಡಿವೈಡೆಡ್ ಬೈ ಡಿ ಎ ಅದು ಕೂಡ ಏನಾಗಿದೆ ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ 4.2 ಡಿವೈಡ್ ಬೈ 2.1 ಎಲ್ಲವೂ ಕೂಡ ಏನಾಗಿದೆ ಅಂತಂದರೆ ಇವು ನಾವು ಭಾಗವನ್ನು ಮಾಡಿದಾಗ ಎಲ್ಲವೂ ಕೂಡ ಅನುಪಾತಗಳು ಕೂಡ ಸಮಾನುಪಾತದಲ್ಲಿದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗಳ ಇವೆರಡೂ ಆಕೃತಿಗಳು ಸಮರೂಪಿಗಳಾಗಿವೆ. ಅದೇ ಥರ ವಿದ್ಯಾರ್ಥಿಗಳು ಇದನ್ನು ನೀವು ಚೆಕ್ ಮಾಡಿ, ಇವೆರಡು ಆಕೃತಿಗಳು ಸಮರೂಪಿಗಳು ಅಥವಾ ಅಲ್ವೋ ಅಂಥೇಳಿ ನೋಡ್ಕೊಳ್ಳಿ. ಇಲ್ಲಿ ಎ ಕೋನ ಇಸ್ ಈಕ್ವಲ್ ಟು ಪಿ ಕೋನ, ಬಿ ಕೋನ ಇಸ್ ಈಕ್ವಲ್ ಟು ಕ್ಯೂ ಕೋನ, ಅದೇ ಥರ ಸಿ ಕೋನ ಇಸ್ ಈಕ್ವಲ್ ಟು ಆರ್ ಕೋನ, ಅದೇ ಥರ ಡಿ ಕೋನ ಇಸ್ ಈಕ್ವಲ್ ಟು ಎಸ್ ಕೋನ. ಎಲ್ಲವೂ ಕೂಡ 90 ಡಿಗ್ರಿ 90 ಡಿಗ್ರಿ ಇದ್ದಾವೆ. ಇಲ್ಲೂ ಕೂಡ ಎಲ್ಲ ಕೋನಗಳು 90 ಡಿಗ್ರಿ ಅನುರೂಪ ಕೋನಗಳು ಸಮನಾಗಿದ್ದಾವೆ. ಸರಿ, ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದ್ದಾವೆ ಅಂತ ಚೆಕ್ ಮಾಡ್ಕೋಬೇಕು. ಪಿ ಕ್ಯೂ ಡಿವೈಡ್ ಬೈ ಎ ಬಿ 3.5 ಡಿವೈಡ್ ಬೈ 3. ನೆಕ್ಸ್ಟು ಕ್ಯೂ ಆರ್ ಡಿವೈಡೆಡ್ ಬೈ ಸಿ ಬಿ 3 ಡಿವೈಡ್ ಬೈ 3 1 ಬರುತ್ತೆ. ಇಲ್ಲಿಗೆ ಯಾವು ಕೂಡ ಏನಾಗಿರಲ್ಲ ಅಂತಂದರೆ ಇಲ್ಲಿ ಬಾಹುಗಳನ್ನು ಚೆಕ್ ಮಾಡಿದ್ರೆ ಸಾಕು, ಅವುಗಳು ಏನಾಗಿದ್ದಾವೆ ಅಂತಂದರೆ ಸಮರೂಪವಾಗಿರುವಂಥ ಚತುರ್ಭುಜಗಳು ಅಲ್ಲ. ಯಾಕೆ ಅಂತಂದರೆ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇಲ್ಲ ವಿದ್ಯಾರ್ಥಿಗಳೇ. ಅದೇ ಥರ ನೋಡ್ಕೊಳ್ಳಿ, ಇಲ್ಲಿ ಇನ್ನೊಂದು ಎ ಬಿ ಸಿ ಡಿ, ಇಲ್ಲೂ ಕೂಡ ನೀವು ನೋಡ್ತಾ ಹೋಗಿ ಪಿ ಕ್ಯೂ ಆರ್ ಎಸ್ ಇವೆರಡು ಕೂಡ ಎರಡು ಚತುರ್ಭುಜಗಳು ಏನಾಗಿದ್ದಾವೆ ಅಂತಂದರೆ ಸಮರೂಪನ ಅಂತ ಕೇಳಿದ್ದಾರೆ. ಇವೆರಡು ಕೂಡ ಸಮರೂಪಗಳು. ನೋಡಿ, ಬಾಹುಗಳು ಏನಾಗಿದೆ ಅಂದರೆ ಸಮಾನುಪಾತದಲ್ಲಿದ್ದಾವೆ. ಬಾಹುಗಳು ಏನಾಗಿದೆ ಅಂದರೆ ಸಮಾನುಪಾತದಲ್ಲಿದ್ದಾವೆ. ನೋಡಿ, ಪಿ ಕ್ಯೂ ಡಿವೈಡೆಡ್ ಬೈ ಎ ಬಿ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ 4.2 ಡಿವೈಡ್ ಬೈ 2.1 2 ಬರುತ್ತೆ. ಅದೇ ಥರ ಇವೆಲ್ಲ ಬಾಹುಗಳು ಕೂಡ ಏನಾಗಿದ್ದಾವೆ ಅಂತಂದರೆ ಸಮಾನುಪಾತದಲ್ಲೇ ಇದ್ದಾವೆ. 4.2 4.2 4.2 ಇದು 2.1 2.1 2.1 ಎಲ್ಲ ಬಾಹುಗಳು ಏನಾಗಿದ್ದಾವೆ ಅಂದರೆ ಸಮಾನುಪಾತ ಇದ್ದಾವೆ. ಆದರೆ ಕೋನಗಳನ್ನು ನೋಡಬೇಕು. ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಸರಿನಾ? ಇಲ್ಲ, ಇಲ್ಲಿ 90 ಡಿಗ್ರಿ ಇದೆ, 90 ಡಿಗ್ರಿಗಿಂತ ಕಡಿಮೆ ಇದೆ. ಇಲ್ಲಿ ಬಿ ಇಸ್ ಈಕ್ವಲ್ ಟು ಕ್ಯೂ ಅಲ್ಲ, ಅದೇ ಥರ ಸಿ ಕೋನ ಇಸ್ ಈಕ್ವಲ್ ಟು ಆರ್ ಕೋನ ಅಲ್ಲ, ಡಿ ಕೋನ ಇಸ್ ಈಕ್ವಲ್ ಟು ಎಸ್ ಕೋನ ಅಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಗಮನಿಸಬೇಕಾಗಿರೋದಿಷ್ಟೇ. ನೋಡಿ, ಎರಡು ಚತುರ್ಭುಜಗಳಲ್ಲಿ ಒಂದು ಮೊದಲನೇದು ಇದು ವರ್ಗವನ್ನು ಕೊಟ್ಟಿದ್ದಾರೆ, ಎರಡನೇದನ್ನು ವಜ್ರಾಕೃತಿಯನ್ನು ಕೊಟ್ಟಿದ್ದಾರೆ. ಆದರೆ ಅನುರೂಪ ಬಾಹುಗಳು ಅನುಪಾತ ಸಮವಾಗಿದೆ, ಆದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರೋದಿಲ್ಲ. ಇದನ್ನು ನೀವು ಗಮನಿಸ್ಬಿಟ್ಟು ಎರಡು ತ್ರಿಭುಜಗಳು ಅಥವಾ ಚತುರ್ಭುಜಗಳು, ಎರಡು ಚತುರ್ಭುಜಗಳು ಸಮರೂಪಗಳಲ್ಲ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳ ಅಭ್ಯಾಸ 2.1ನಲ್ಲಿ ನಿಮಗೇನಾಗಿದೆ ಅಂತಂದರೆ FA1 ಅಥವಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಮೊದಲನೇ ಪಾಯಿಂಟ್ ಏನಿದೆ ಅಲ್ವಾ, ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಇಲ್ಲೇನು ಕೊಟ್ಟಿದ್ದಾರಲ್ವ,
ಅದರಲ್ಲಿ ನಿಮ್ಗೇನಾಗಿದೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಈ ಪ್ರಶ್ನೆಗಳನ್ನು ಕೇಳುವಂಥ ಎಲ್ಲ ರೀತಿಯ ಪಾಸಿಬಿಲಿಟೀಸ್ ಇದೆ, ಎಲ್ಲ ರೀತಿಯ ಸಂಭವನೀಯತೆ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ನೀವು ಎಲ್ಲವನ್ನು ಕೂಡ ಕಲಿಬೇಕು. ಈಸಿ ಮಾರ್ಕ್ಸ್ ಟೇಕಿಂಗ್ ಏರಿಯಾ ಇದು. ಯಾಕೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅಂತಂದರೆ 4 ಕ್ವಶನ್ಸಲ್ಲಿ ನಿಮಗೆ ಉತ್ತರವನ್ನು ಗೊತ್ತಿದ್ರೆ ಈಸಿಯಾಗಿ ಅದನ್ನು ಟಿಕ್ ಮಾಡಿಬಿಟ್ಟು ಆನ್ಸರ್ಸನ್ನು ಬರಿಬೋದು. ಈಸಿ ಮಾರ್ಕ್ಸ್ ಟೇಕಿಂಗ್ ಏರಿಯಾ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ನೋಡಿ, ಆವರಣದಲ್ಲಿ ಕೊಟ್ಟಿರೋ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದ ತುಂಬಿಸಿ ಅಂತ ಇದೆ. ಅರ್ಥ ಆಗುತ್ತೆ. ನಾವು ಆಗಲೇ ನೋಡಿದ್ದೇವೆ, ಎಲ್ಲ ವೃತ್ತಗಳು ಡ್ಯಾಶ್ ಸರ್ವಸಮನ ಅಥವಾ ಸಮರೂಪನ. ನೋಡಿ, ಸರ್ವಸಮಕ್ಕೂ ಸಮರೂಪಕ್ಕೂ ವ್ಯತ್ಯಾಸ ಇದೆ. ಸಮರೂಪದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ವೃತ್ತಗಳು ಯಾವಾಗಲೂ ಕೂಡ ಏನಾಗಿರ್ತವೆ ಅಂದರೆ ಸಮರೂಪಗಳಾಗಿರ್ತವೆ. ಯಾಕೆ ಅಂತಂದರೆ ಆಕಾರ ಒಂದೇ ಇರುತ್ತೆ ವಿದ್ಯಾರ್ಥಿಗಳೇ, ಆದರೆ ಗಾತ್ರದಲ್ಲಿ ಏನಾಗಿದೆ ಅಂತಂದರೆ ವ್ಯತ್ಯಾಸವನ್ನು ಹೊಂದಿರ್ತವೆ. ಗಾತ್ರದಲ್ಲಿ ವ್ಯತ್ಯಾಸವನ್ನು ಹೊಂದಿರ್ತವೆ. ಅದರಿಂದ ಎಲ್ಲ ವೃತ್ತಗಳು ಏನಾಗಿದ್ದಾವೆ ಅಂತಂದರೆ ಸಮರೂಪ ತ್ರಿಭುಜಗಳೇ ಆಗಿದ್ದಾವೆ ಅಂತ. ನೆಕ್ಸ್ಟು 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಎಲ್ಲ ವರ್ಗಗಳು ಡ್ಯಾಶ್. ನಾನು ನಿಮ್ಮ ಚಿತ್ರವನ್ನು ಕೂಡ ತೋರಿಸಿದೆ. ಏನಾಗಿದೆ ಅಂತಂದರೆ ಸಮರೂಪಗಳಾಗಿರ್ತವೆ, ಸರ್ವಸಮ ಆಗಿರೋದಿಲ್ಲ. ಯಾಕೆ ಅಂತಂದರೆ ಆಕಾರ ಒಂದೇ. ಯಾವುದೇ ನೀವು ವರ್ಗವನ್ನು ತಗೊಳ್ಳಿ, ಯಾವುದೇ ಚೌಕವನ್ನು ತಗೊಳ್ಳಿ, ಏನಾಗಿರುತ್ತೆ ಅಂತಂದರೆ ಅವುಗಳ ಎಲ್ಲ ವರ್ಗಗಳು ಏನಾಗಿರ್ತದೆ ಸಮರೂಪ ವರ್ಗಗಳೇ ಆಗಿರ್ತವೆ. ಯಾಕೆ ಅಂತಂದರೆ ಆಕಾರ ಒಂದೇ ಇರುತ್ತೆ. ನೀವು ಯಾವುದನ್ನು ನೋಡ್ಕೊಳ್ಳಿ, ಚಿಕ್ಕದನ್ನು ತಗೊಳ್ಳಿ, ದೊಡ್ಡದನ್ನು ತಗೊಳ್ಳಿ, ಯಾವುದನ್ನು ತಗೊಳ್ಳಿ, ಆಕಾರ ಒಂದೇ ಇರುತ್ತೆ. ಆದರೆ ಗಾತ್ರದಲ್ಲಿ ಅಲ್ಲಲ್ಲಿ ವೇರಿಯೇಷನ್ ಆಗಿರುತ್ತೆ, ಅಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ಗಾತ್ರದಲ್ಲಿ ಕೂಡ ಏನಾಗಿರ್ತದೆ ಅಂದರೆ ಬದಲಾವಣೆಯನ್ನು ಹೊಂದಿರ್ತವೆ ವಿದ್ಯಾರ್ಥಿಗಳು. ಅದೇ ಥರ 3ನೇ ಪ್ರಶ್ನೆ, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ, ಅದು ಸಮದ್ವಿಬಾಹು ಅಥವಾ ಸಮಬಾಹುನು. ನಾನು ಆಗಲೇ ಹೇಳ್ಕೊಟ್ಟೆ ನಿಮಗೆ, ಚಿತ್ರವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಯ್ತದು ಸಮಬಾಹು ತ್ರಿಭುಜಗಳು ಮಾತ್ರ. ಸಮಬಾಹುವನ್ನು ಹೊಂದಿರುವಂಥ ತ್ರಿಭುಜಗಳು ಏನಾಗಿರ್ತವೆ ಅಂತಂದರೆ ಸಮರೂಪ ತ್ರಿಭುಜಗಳು ಆಗಿರ್ತವೆ. ಸಮಬಾಹು ಹೊಂದಿರುವಂಥ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಕೂಡ ಆಗಿರ್ತವೆ ಅನ್ನುವಂಥದ್ದನ್ನು ನಾನು ಆಗಲೇ ನಿಮಗೆ ತಿಳಿಸ್ಕೊಟ್ಟಾಯಿತು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇರೋದು ವಿದ್ಯಾರ್ಥಿಗಳೇ, ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪಗಳಾಗಬೇಕಾದರೆ, ಮೊದಲನೇ ಪ್ರಶ್ನೆ, ಅದರ ಅನುರೂಪ ಕೋನಗಳು ಡ್ಯಾಶ್. 2ನೇದು, ಅದರ ಅನುರೂಪ ಬಾಹುಗಳು ಡ್ಯಾಶ್. ಇದನ್ನೇ ನಾನು ಹೇಳ್ತಾ ಇರೋದು ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ. ಯಾವುದೇ 2 ತ್ರಿಭುಜಗಳಿರ್ಬೋದು ಅಥವಾ ಬಹುಭುಜಾಕೃತಿಗಳಿರ್ಬೋದು ಅಥವಾ ಯಾವುದೇ 1-2 ವರ್ಗಗಳಾಗಿರ್ಬೋದು, ಅವುಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ತಗೋಬೇಕು ಅಂತಾದರೆ, ಸಮರೂಪ ಆಗಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವೆರಡು ಬಹುಭುಜಾಕೃತಿಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಸಮರೂಪ ಆಕೃತಿಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ 2 ವಿಭಿನ್ನ ಉದಾಹರಣೆಗಳನ್ನು ಕೊಡಿ ಅಂತಿದೆ. ಒಂದು ಜೊತೆ ಸಮರೂಪ ಆಕೃತಿಗಳು. ನೋಡಿ, ಇವೆರಡು ಕೂಡ ಸಮರೂಪ ಆಕೃತಿಗಳು, 2 ವೃತ್ತಗಳು. ಯಾಕೆ ಅಂತಂದರೆ ಇವುಗಳಲ್ಲಿ ಗೊತ್ತಾಗುತ್ತಾ ಹೇಳ್ತಿರೋದು ಒಂದೇ ಆಕಾರ ಇದೆ, ಅದರ ಗಾತ್ರದಲ್ಲಿ ವ್ಯತ್ಯಾಸ ಇದೆ, ಅದಕ್ಕೆ ಇವು ಸಮರೂಪ ಆಕೃತಿಗಳು ಆಗಿದೆ 2 ವೃತ್ತಗಳು. 2ನೇ ಪ್ರಶ್ನೆ ಬಂದ್ಬಿಟ್ಟು, ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು. ಇವು ಸಮರೂಪವಲ್ಲದ ಆಕೃತಿಗಳು. ಅರ್ಥ ಆಗುತ್ತೆ. ಇದು ಚತುರ್ಭುಜ, ಇದೇನಾಗಿದೆ ಅಂತಂದರೆ ಆಯತ. ಗೊತ್ತಾಗ್ತಿರ್ತದೆ. ಇಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಅಭಿಮುಖ ಕೋನಗಳು ಮಾತ್ರ ಸಮನಾಗಿರ್ತವೆ. ಇಲ್ಲಿ ಕೋನಗಳು ಅನುರೂಪ ಕೋನಗಳು ಸಮನಾಗಿರಲ್ಲ. ಆಮೇಲೆ ಬಾಹುಗಳು ಕೂಡ ಸಮಾನುಪಾತದಲ್ಲಿರಲ್ಲ. ಅದಕ್ಕೆ ಇವು ಸಮರೂಪವಲ್ಲದ ಆಕೃತಿಗಳು ಆಗಿರುತ್ತೆ. ನೆಕ್ಸ್ಟು, ಈ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ವೇ ತಿಳಿಸಿ ಅಂತ ಪ್ರಶ್ನೆ. 3ನೇ ಪ್ರಶ್ನೆ ನೋಡಿಲ್ಲಿ, ಇವು 1.5 1.5 1.5 3 3 3 ಅಲ್ವಾ. ಬಾಹುಗಳೇನಾಗಿದೆ ಅಂದರೆ ಸಮಾನುಪಾತವಾಗಿವೆ. ಬಾಹುಗಳೇನಾಗಿದ್ದಾವೆ, ಸಮಾನುಪಾತದಲ್ಲಿದ್ದಾವೆ. ಆದರೆ ಕೋನಗಳು ಅವು ಸಮನಾಗಿರಲಿ. ಇವು 90 ಡಿಗ್ರಿ ಇರುತ್ತೆ, 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇದು 90 ಡಿಗ್ರಿ ಇರುತ್ತೆ, 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ಹೀಗೆ ಎಲ್ಲ ಕೋನಗಳು 90 ಡಿಗ್ರಿ ಇರೋದ್ರಿಂದ ಇವು ಏನಾಗಿದ್ದಾವೆ ಅಂತಂದರೆ ಅನುರೂಪ ಕೋನಗಳು ಸಮನಾಗಿಲ್ಲ. ಆದ್ದರಿಂದ 2 ತ್ರಿಭುಜಗಳು ಏನಾಗಿಲ್ಲ ಅಂತಂದರೆ ಸಮರೂಪವಲ್ಲ. ಇವೆರಡು ಕೂಡ ಸಮರೂಪವಲ್ಲ. ವೆರಿ ಇಂಪಾರ್ಟೆಂಟು ವಿದ್ಯಾರ್ಥಿಗಳೇ, ನಾನು ನಿಮಗೆ ಇವತ್ತು ತಿಳಿಸ್ಬೇಕಾಗಿರುವಂಥದ್ದು ಇದೇನೆ. ನಿಮಗೆ ನಾನು ಹೇಳ್ಕೊಡ್ಬೇಕಾಗಿರುವಂಥದ್ದು ಇದೇನೆ ವಿದ್ಯಾರ್ಥಿಗಳೇ. ಏನು ಅಂತಂದರೆ ಬಹುಮುಖ್ಯವಾಗಿರುವಂಥ ಪ್ರಶ್ನೆ ಅಂತಂದರೆ ಈ ಚಾಪ್ಟ್ರಲ್ಲಿ ತೇಲ್ಸ್ನ ಪ್ರಮೇಯ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಈ ತೇಲ್ಸ್ನ ಪ್ರಮೇಯವನ್ನು ಕಲಿಬೇಕು ಇವತ್ತು. ಆನಂತರ ಇದು ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಇವೆಲ್ಲವಕ್ಕೂ ಕೂಡ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಈ ತೇಲ್ಸ್ನ ಪ್ರಮೇಯನ ಅತಿ ನೀಟಾಗಿ
ಕಲ್ತ್ಬಿಟ್ಟು ಅದನ್ನು ಒಪ್ಪಿಸುವಂಥ ಪ್ರಯತ್ನ ಆಗಬೇಕು ವಿದ್ಯಾರ್ಥಿಗಳು. ನೋಡ್ಕೊಳ್ಳಿ ವಿದ್ಯಾರ್ಥಿಗಳು, ಮೊದಲನೇದು ತೇಲ್ಸ್ನ ಪ್ರಮೇಯ. ಈ ತೇಲ್ಸ್ನ ಪ್ರಮೇಯ ಏನು ಹೇಳುತ್ತೆ ಅಂತಂದರೆ, ಸ್ಟೇಟ್ಮೆಂಟನ್ನು ಬರ್ಕೋಬೇಕು. ತೇಲ್ಸ್ನ ಪ್ರಮೇಯದ ನಿರೂಪಣೆ ಏನು ಅಂತಂದರೆ, ಒಂದು ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಗೊತ್ತಾಗುತ್ತಾ ಹೇಳ್ತಿದ್ದು. ನಿಮಗೇನು ಮಾಡ್ತಾರೆ ಅಂದರೆ 5 ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ಇದು. ಕೆಲವು ಸಲ 4 ಅಂಕಗಳಿಗೂ ಕೇಳ್ತಾರೆ. ಇದನ್ನು ಹೇಗೆ ಕೇಳ್ತಾರೆ ಅಂತಂದರೆ ವಿದ್ಯಾರ್ಥಿಗಳೇ, 5 ಅಂಕಗಳಿಗೆ ಕೇಳಬೇಕಾದ್ರೆ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಡ್ತಾರೆ. 4 ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ಆದರೆ ನಿರೂಪಣೆಯನ್ನು ಅವರೇ ಕೊಡ್ತಾರೆ. ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಇದನ್ನು ನೀವೇನು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳೇ, ಯಾವಾಗಲೂ ಕೂಡ 5 ಅಂಕಗಳ ಪ್ರಶ್ನೆಗೆ ನೀವು ಕಲಿತಾ ಹೋಗಬೇಕು. ಫಸ್ಟ್ ಏನು ಮಾಡಬೇಕು, ನೀವು ನಿರೂಪಣೆಯನ್ನು ಕಲಿಬೇಕು. ತೇಲ್ಸ್ನ ಪ್ರಮೇಯದ ನಿರೂಪಣೆ ಏನು ಅಂತಂದರೆ, ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಪ್ರಶ್ನೆ. ಅರ್ಥ ಆಗುತ್ತಾ ಹೇಳ್ತಾ ಇರೋದು? ಇದನ್ನು ಕಲಿಯುವಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟು ನೀವಿಲ್ಲಿ ಕೆಲವು ವರ್ಡ್ಗಳನ್ನು ಅಂಡರ್ಲೈನ್ ಮಾಡಬೇಕು. ತ್ರಿಭುಜ ಅಂದರೆ ಒಂದು ತ್ರಿಭುಜವನ್ನು ಹಾಕ್ಕೋಬೇಕು. ತ್ರಿಭುಜ ಅರ್ಥ ಆಗುತ್ತಾ ಇರ್ತದೆ. ಒಂದು ತ್ರಿಭುಜವನ್ನು ಹಾಕ್ಕೋಬೇಕು. ಫಸ್ಟಿಗೆ ಒಂದು ABC ತ್ರಿಭುಜವನ್ನು ನೀವೇನು ಮಾಡಬೇಕು, ರಚನೆಯನ್ನು ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಒಂದು ತ್ರಿಭುಜವನ್ನು ಹಾಕ್ಕೊಳ್ಳಿ. ಆ ಒಂದು ತ್ರಿಭುಜದಲ್ಲಿ ಏನು ಮಾಡಬೇಕು ಅಂತಂದರೆ ABC ಅಂತ ಹೆಸರನ್ನು ಕೊಡಿ. ಅರ್ಥ ಆಗುತ್ತಾ ಹೇಳ್ತಾ ಇರೋದು? ಫಸ್ಟಿಗೆ ಒಂದು ತ್ರಿಭುಜವನ್ನು ಹೇಳ್ಕೋಬೇಕು. ಅರ್ಥ ಆಯ್ತು ಹೇಳಿ. ಅದಕ್ಕೆ ABC ಅಂತ ಹೆಸರು ಕೊಡಿ. ಕೊಟ್ರ ಈಗ ಹೆಸರನ್ನು ABC ಅಂತ ಹೆಸರು ಕೊಟ್ರ? ಓಕೆ. ಅದಾದಮೇಲೆ ಈಗ BC ರೇಖೆ ಏನಿದೆ ಅಲ್ವಾ, BC ಬಾಹು ಇದೆ ಅಲ್ವಾ, ಈ BC ಬಾಹುಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳಿಬೇಕು ವಿದ್ಯಾರ್ಥಿಗಳೇ. BC ಬಾಹುಗೆ ಸಮಾನಾಂತರವಾಗಿ ಒಂದು ಬಾಹುವನ್ನು ಎಳಿಬೇಕು. ಅರ್ಥ ಆಗಿದೆ ಅಲ್ವಾ? BC ಬಾಹುಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳಿಬೇಕು. ಅದಕ್ಕೆ ನೀವು ಹೆಸರನ್ನು ಏನಂತ ಕೊಡಬೇಕು ಅಂತಂದರೆ DE ಅಂತ ಕೊಡಬೇಕು. ಗೊತ್ತಾಯ್ತಲ್ಲ ಹೇಳ್ತಾ ಇರೋದು? ಈಗ ಏನಾಯಿತು, ನಿಮಗೆ ABC ಒಂದು ತ್ರಿಭುಜ ಬಂತು. ಆ ABC ತ್ರಿಭುಜದಲ್ಲಿ BC ಬಾಹುವಿಗೆ ಸಮಾನಾಂತರವಾಗಿ ಎಳೆದಂಥ ಒಂದು ರೇಖೆ ಇದೆ. ಅದು ಯಾವುದು ಅಂತಂದರೆ DE. ಗೊತ್ತಾಯ್ತಾ ಹೇಳ್ತಿರೋದು? ಇವಾಗ ಸಮಾನಾಂತರವಾಗಿ ಎಳೆದಂಥ ರೇಖೆಯು ಉಳಿದೆರಡು ಬಾಹುಗಳನ್ನು ಏನು ಮಾಡುತ್ತೆ ಅಂತಂದರೆ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಏನು ಮಾಡುತ್ತದು? ಸಮಾನುಪಾತದಲ್ಲಿ ವಿಭಾಗವನ್ನು ಮಾಡುತ್ತೆ. ಸಮಾನುಪಾತ ಗೊತ್ತಾಗುತ್ತಾ ಹೇಳ್ತಿದ್ದು? ಅನುಪಾತ ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಹಾಗಾದರೆ ಉಳಿದೆರಡು ಬಾಹುಗಳು ಯಾವ್ಯಾವು ಅಂತ ಪ್ರಶ್ನೆ. ಮುಂದಿನ ಪ್ರಶ್ನೆ ಯಾವುವು ನೋಡಿಲ್ಲಿ, ನೀವೇನು ಮಾಡಿದ್ದೀರಾ ಅಂತಂದರೆ BC ಬಾಹುವಿಗೆ ಸಮಾನಾಂತರವಾಗಿ DEಯನ್ನು ಎಳೆದಿದ್ದೀರಾ. BC ಬಾಹುವನ್ನು ಬಿಟ್ಟು ಉಳಿದಿರುವಂಥ ಬಾಹುಗಳು ಯಾವ್ಯಾವು? AB ಮತ್ತು AC ಇವೆರಡು ಉಳಿದಿರುವಂಥ ಬಾಹುಗಳು ಅಲ್ವಾ. ಈ ಬಾಹುಗಳನ್ನು ಏನು ಮಾಡುತ್ತದೋ ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತೆ. ಹೇಗೆ? AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. AE ಡಿವೈಡೆಡ್ ಬೈ EC. ಈಗ ನಾವು ಈ ತೇಲ್ನ ಪ್ರಮೇಯವನ್ನು ಸಾಧನೆ ಮಾಡಬೇಕಾದ್ರೆ ನಮಗೆ 4 ಹಂತಗಳನ್ನು ನಾವೇನು ಮಾಡಬೇಕು ಅಂತಂದರೆ ಅನುಸರಿಸ್ತಾ ಹೋಗಬೇಕು. ಯಾವ್ಯಾವ 4 ಹಂತಗಳು? ಮೊದಲನೇ ಹಂತ ದತ್ತ, ಎರಡನೇ ಹಂತ ಸಾಧನೀಯ, ಮೂರನೇ ಹಂತ ಸಾಧನೆ, ಮೂರನೇ ಹಂತ ರಚನೆ, ನಾಲ್ಕನೇ ಹಂತ ಸಾಧನೆ ವಿದ್ಯಾರ್ಥಿಗಳೇ. ಸಾರಿ, ಅರ್ಥ ಆಯ್ತಾ? ದತ್ತ, ಸಾಧನೀಯ, ರಚನೆ, ಸಾಧನೆ. ಮೊದಲನೇದು ದತ್ತ, ಎರಡನೇದು ಸಾಧನೀಯ, ಮೂರನೇದು ರಚನೆ, ನಾಲ್ಕನೇದು ಸಾಧನೆ. ಇಲ್ಲಿ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ತ್ರಿಭುಜ ABC ಯಲ್ಲಿ DE ಸಮಾಂತರ BC. ತ್ರಿಭುಜ ABCಯಲ್ಲಿ ಏನಾಗಿದೆ ಅಂತಂದರೆ DE ಸಮಾಂತರ BC ಆಗಿದೆ. ತ್ರಿಭುಜ ABCಯಲ್ಲಿ DE ಸಮಾಂತರ BC ಆಗಿದೆ. ಗೊತ್ತಾಗಿದೆ ಅಲ್ವ ಹೇಳ್ತಾ ಇರೋದು? ತ್ರಿಭುಜ ABCಯಲ್ಲಿ ಏನಾಗಿದೆ ಅಂತಂದರೆ DE ಸಮಾಂತರ BC ಆಗಿದೆ. ಈಗ ಸಾಧನೆಯ ಏನು ಅಂತಂದರೆ
ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಅರ್ಥ ಆಯ್ತಾ ಇಲ್ಲ ಹೇಳ್ತಿರೋದು? ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತೆ ಅಂತಲ್ವಾ ಹೇಳಿರೋದು ನಮಗೆ, ಗೊತ್ತಾಗ್ತಿದೆ ಅಲ್ವಾ? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಸಮಾನುಪಾತದಲ್ಲಿ ವಿಭಾಗ ಮಾಡಿದೆ ಉಳಿದೆರಡು ಭಾಗವನ್ನು ಅಂತ. ಅದಕ್ಕೆ ನೀವು ಸಾಧನೀಯವನ್ನು ಏನು ಮಾಡಬೇಕು? ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ರಚನೆಯನ್ನು ಭಾರಿ ನೀಟಾಗಿ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ರಚನೆಯನ್ನು ಮಾಡೋದೇನು ಅಂತಂದರೆ ನೀವು ಡಿ ಸಿಯನ್ನು ಸೇರಿಸ್ಬೇಕು, ಬಿ ಇಯನ್ನು ಸೇರಿಸ್ಬೇಕು. ಗೊತ್ತಾಯ್ತಾ ಹೇಳ್ತಿದ್ದು? ಡಿ ಸಿ ಆಮೇಲೆ ಇ ಬಿಯನ್ನು ಸೇರಿಸ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇ ಎಲ್ಲೋ ಲಂಬ ಯಾವುದಕ್ಕೆ ಅಂತಂದರೆ ಎ ಬಿ ಬಾಹುಗೆ ಎಳಿಬೇಕು. ಅದೇ ಥರ ಡಿ ಎನ್ ಲಂಬ ಎ ಸಿ ಬಾಹುಗೆ ಎಳಿಬೇಕು. ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ ವಿದ್ಯಾರ್ಥಿಗಳೇ. ನೀವೇನು ಗೊಂದಲ ಮಾಡ್ಕೊಂಬಿಡ್ತೀರಿ, ಇದೇನಪ್ಪ ಹಿಂಗಿದೆ ಅಂತ. ತುಂಬ ಈಸಿಯಾಗಿರುವಂಥದ್ದು. ಏನು ಮಾಡ್ಕೋಬೇಕು ಅಂತಂದರೆ ಫಸ್ಟು ಸಿಯನ್ನು ಡಿಗೆ ಸೇರಿಸ್ಬಿಡ್ಬೇಕು. ಗೊತ್ತಾಯ್ತಾ ಹೇಳ್ತಾ ಇರೋದು? ನೆಕ್ಸ್ಟ್ ಏನು ಮಾಡಬೇಕು? ಬಿ ಅನ್ನು ಈಗ ಸೇರಿಸ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಎ ಬಿ ಬಾಹು ಮೇಲೆ ಈ ಬಿಂದುವಿನಿಂದ ಒಂದು ಲಂಬವನ್ನು ಎಳಿಬೇಕು. ಅದೇ ಥರ ಎ ಸಿ ಬಾಹು ಮೇಲೆ ಡಿ ಬಿಂದುವಿಂದ ಒಂದು ಲಂಬವನ್ನು ಎಳಿಬೇಕು. ಈ ಪಾಯಿಂಟನ್ನು ನೀವೆಲ್ಲ ಅಂತ ಕೊಡಿ, ಇದಕ್ಕೆ ಎನ್ ಅಂತ ಕೊಡಿ. ಅಲ್ಲಿಗೆ ನಿಮ್ಮ ರಚನೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸಾಧನೆಯನ್ನು ಮಾಡಬೇಕು. ಇದು ಭಾಳ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊತೀರ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಸಾಧನೆಯನ್ನು ಮಾಡ್ಬೇಕಾದ್ರೆ ಕನ್ಫ್ಯೂಸನ್ನು ಮಾಡ್ಕೊಬೇಡಿ. ತುಂಬ ನೀಟಾಗಿ ನೋಡ್ಕೋಬೇಕು. ನೋಡಿ, ಸಾಧನೆಯನ್ನು ಮಾಡ್ಬೇಕಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದೆ ಏನು ಅಂತಂದರೆ, ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಲ್ವಾ, ಅರ್ಧ ಇಂಟು ಪಾದ ಇಂಟು ಎತ್ತರ ಎನ್ನುವಂಥದ್ದು. ಅದ್ರ ಬೇಸ್ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಸಾಧನೆಯನ್ನು ಮಾಡ್ತಾ ಹೋಗ್ತೀವಿ. ನಿಮ್ಗೆ ಫಸ್ಟು ಗೊತ್ತಿರಬೇಕು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಏನಪ್ಪ ಅಂತಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ವಿದ್ಯಾರ್ಥಿಗಳೇ, ಅರ್ಧ ಇಂಟು ಪಾದ ಇಂಟು ಎತ್ತರ. ಈಗ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ನೀವು ಇದನ್ನು ಈ ರಚನೆಯನ್ನು ಆದಮೇಲೆ ಏನು ಚಿತ್ರವನ್ನು ನೋಡ್ತಾ ಇದ್ದೀರಲ್ವ, ರಚನೆ ಆದಮೇಲೆ ಚಿತ್ರದಲ್ಲಿ ನಿಮ್ಮ ಫಸ್ಟ್ ಏನಾಗಿದೆ ಅಂತಂದರೆ ಎ ಡಿ ಈ ಒಂದು ತ್ರಿಭುಜ ಕಾಣ್ತಿದೆ ಅಲ್ವಾ? ಎ ಡಿ ಈ ಒಂದು ತ್ರಿಭುಜ ಕಾಣ್ತಾ ಇದೆ. ಇದಾದಮೇಲೆ ಮತ್ತೆ ಇನ್ನೊಂದು ನಿಮಗೆ ತ್ರಿಭುಜ ಕಾಣ್ತಾ ಇರುತ್ತೆ. ಇದು ಯಾವುದು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಬಿ ಡಿ ಈ ತ್ರಿಭುಜ. ಯಾಕೆ ಈ ತ್ರಿಭುಜಗಳನ್ನು ತಗೊಳ್ತಿದ್ದೀರಾ ಸರ್ ಅಂತ ಪ್ರಶ್ನೆ ಮಾಡ್ಬೋದು ನೀವು. ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂತಂದರೆ ಇವೆರಡು ತ್ರಿಭುಜಗಳಿಗೆ ಎತ್ತರ ಏನಾಗಿದೆ ಅಂತಂದರೆ ಎಲ್ ಇ ಅಥವಾ ಇ ಎಲ್ ಏನಿದೆ ಅಲ್ವಾ, ಒಂದೇ ಎತ್ತರವನ್ನು ಹೊಂದಿರುವಂಥವು ಎರಡು ತ್ರಿಭುಜಗಳು. ಅರ್ಥ ಆಗಿದೆ ಅಲ್ವಾ? ತ್ರಿಭುಜ ಎ ಡಿ ಈಗೂ ಎತ್ತರ ಯಾವುದು ಅಂತಂದರೆ ಇ ಎಲ್ಲು. ಅದೇ ಥರ ತ್ರಿಭುಜ ಬಿ ಡಿ ಈಗೂ ಕೂಡ ಎತ್ತರ ಯಾವುದು ಅಂತಂದರೆ ವಿದ್ಯಾರ್ಥಿಗಳು ಅದು ಇ ಎಲ್ಲೇ ಆಗಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಇವೆರಡು ತ್ರಿಭುಜಗಳು ಈಗ ಗೊತ್ತಾಗಿದೆ ಅಲ್ವಾ? ಯಾವ್ಯಾವ ತ್ರಿಭುಜಗಳು? ತ್ರಿಭುಜ ಎ ಡಿ ಇ ತ್ರಿಭುಜ ಒಂದು, ನೆಕ್ಸ್ಟು ಬಿ ಡಿ ಇ ತ್ರಿಭುಜ ಒಂದು. ಎರಡು ತ್ರಿಭುಜಗಳನ್ನು ಸಾಧನೆಗೆ ತಗೋಬೇಕು. ಏನು ಮಾಡಬೇಕು ನೀವು ಅಂತಂದರೆ ತ್ರಿಭುಜ ಎ ಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ, ಗೊತ್ತಾಯ್ತಾ, ಅನುಪಾತ ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣ ಬರ್ಕೋಬೇಕು ವಿದ್ಯಾರ್ಥಿಗಳು. ತ್ರಿಭುಜ ಎ ಡಿಯ ವಿಸ್ತೀರ್ಣ ಎ ಡಿ ಇಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣ. ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣವನ್ನು ತಗೋಬೇಕು ವಿದ್ಯಾರ್ಥಿ. ಈಗ ಈ ಏನಿದೆ ಅಲ್ವಾ, ತ್ರಿಭುಜದ ವಿಸ್ತೀರ್ಣವನ್ನು ಬರೆಯುವಂಥ ಸೂತ್ರ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ ಅಲ್ವಾ? ಅರ್ಧ ಇಂಟು ನೋಡಿ, ತ್ರಿಭುಜ ಎ ಡಿಗೆ ವಿಸ್ತೀರ್ಣದ ಪಾದ ಯಾವುದು ನೋಡಿ? ಪಾದ ಯಾವುದು ಅಂತಂದರೆ ಈ ತ್ರಿಭುಜಕ್ಕೆ ಯಾವ್ದು ಲಂಬವನ್ನು ಎಳೆದಿದ್ದೀವೋ ಅದೇ ಪಾದ ಆಗುತ್ತೆ ವಿದ್ಯಾರ್ಥಿಗಳೇ. ಎ ಡಿ ಪಾದ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ನೀವು ಬಿ ಇ ತೊಗೊಂಡಿದ್ದೀರಾ, ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ. ಎ ಡಿ ಏನಾಗಿದೆ ಅಂತಂದರೆ ಪಾದ ಆಗಿರುತ್ತೆ ವಿದ್ಯಾರ್ಥಿಗಳೇ. ಪಾದ ಯಾವುದು? ತ್ರಿಭುಜ ಎ ಡಿಯಲ್ಲಿ ಪಾದ ಯಾವುದು ಅಂತಂದರೆ ಎ ಡಿ ವಿದ್ಯಾರ್ಥಿಗಳು. ಹಾಗಾದರೆ ಎತ್ತರ ಯಾವುದು ಲಂಬ ಇರುತ್ತೋ ಅದೇ ಎತ್ತರ. ಲಂಬ ಯಾವುದು ಇಲ್ಲಿ? ಇ ಎಲ್ಲು. ನೋಡಿ, ಎ ಡಿಗೆ ಲಂಬ ಯಾವುದು? ಇ ಎಲ್ಲು. ಬರ್ಕೊಳ್ಳಿ, ಎತ್ತರ ಯಾವುದು? ಇ ಎಲ್ಲು. ಅದೇ ಥರ ತ್ರಿಭುಜ ಬಿ ಡಿಯ ವಿಸ್ತೀರ್ಣ ಏನು ಬರ್ಕೊಂಡಿದ್ದೀರಲ್ವ?
ಅದಕ್ಕೆ ಸೂತ್ರವನ್ನು ಬರ್ಕೊಳ್ಳಿ. ಅರ್ಧ ಇಂಟು ತ್ರಿಭುಜ ಬಿ ಡಿ ಇ, ನೋಡಿಲ್ಲಿ ಬಿ ಡಿ ಇ, ಬಿ ಡಿ ಇಗೆ ಅರ್ಥ ಆಗುತ್ತಾ ಹೇಳ್ತಿರೋದು? ಬಿ ಡಿ ಇಗೆ ಪಾದ ಯಾವುದು ಅಂತಂದರೆ ಬಿ ಡಿ ತಗೋಬೇಕು ವಿದ್ಯಾರ್ಥಿಗಳೇ. ಪಾದ ಯಾವುದು? ಬಿ ಡಿ. ಈ ತ್ರಿಭುಜದ ಎತ್ತರ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ ಲಂಬ ಎಷ್ಟಿರುತ್ತಲ್ವ ಅಷ್ಟೇ ಇರುತ್ತೆ ಎತ್ತರ. ದೇರ್ಫೋರ್ ಇಂಟು ಇ ಎಲ್ ಎ ಇಂಟು ಎತ್ತರ ಎಷ್ಟು? ಇ ಎಲ್ಲನ್ನು ತಗೋಬೇಕು ವಿದ್ಯಾರ್ಥಿಗಳೇ. ವೆರಿ ಸಿಂಪಲ್. ಅರ್ಥ ಆಯ್ತಲ್ಲ ಹೇಳ್ತಿರೋದು? ಅರ್ಧ ಇಂಟು ಎ ಡಿ ಇಂಟು ಇ ಎಲ್ ಡಿವೈಡೆಡ್ ಬೈ ಅರ್ಧ ಇಂಟು ಡಿ ಬಿ ಇಂಟು ಇ ಎಲ್. ನೋಡ್ಕೊಳ್ಳಿ, ಈಗ ಇ ಎಲ್ ಸೇಮ್ ಇದೆ, ಇ ಎಲ್ ಸೇಮ್ ಇದೆ. ಕ್ಯಾನ್ಸಲ್ ಮಾಡಿ, ಅರ್ಧವನ್ನು ಕ್ಯಾನ್ಸಲ್ ಮಾಡಿ, ಉಳಿದಿರೋದು ಎಷ್ಟು? ಎ ಡಿ ಡಿವೈಡೆಡ್ ಬೈ ಡಿ ಬಿ. ಇದನ್ನು ಸಮೀಕರಣ 1 ಅಂತ ಕೊಡಿ. ಇದಕ್ಕೆ ಸಮೀಕರಣ 1 ಅಂತ ಕೊಡಿ ವಿದ್ಯಾರ್ಥಿಗಳು. ಎರಡನೇದು ನೋಡ್ಕೊಳ್ಳಿ, ಇಲ್ಲಿ ನೆಕ್ಸ್ಟು ಈ ಕಡೆ ಸೈಡ್ ತಗೊಳ್ಳಿ ವಿದ್ಯಾರ್ಥಿಗಳೇ. ತ್ರಿಭುಜ ಮತ್ತೆ ಎ ಡಿಯ ವಿಸ್ತೀರ್ಣ ಮತ್ತೆ ಸೇಮ್. ಅದಕ್ಕೆ ತ್ರಿಭುಜ ಎ ಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ. ಎರಡನೇದೇನು ತಗೋಬೇಕು ಅಂತ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸಿ ಡಿ ಇ ತಗೋಬೇಕು. ವೆರಿ ಇಂಪಾರ್ಟೆಂಟ್. ಸಿ ಡಿ ಇ ತಗೋಬೇಕು. ಆಗಲೇ ಯಾವ್ದು ತೊಗೊಂಡಿದ್ವಿ? ಬಿ ಡಿ ಇ ತಗೊಂಡಿದ್ವಿ. ಈ ಸರಿ ಸಿ ಡಿ ಇ ತಗೋಬೇಕು ವಿದ್ಯಾರ್ಥಿಗಳೇ. ಸಿ ಡಿ ಇ ತಗೋಬೇಕು. ಈಗ ತ್ರಿಭುಜ ಸಿ ಡಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗಿದೆ? ಮೊದಲನೇದು ಸೇಮ್ ಇಲ್ಲೆಲ್ಲ ಬರ್ಕೊಂಬಿಟ್ಟಿದ್ದೀರಾ ನೋಡಿ. ಅರ್ಧ ಇಂಟು ಪಾದ ಯಾವ್ದು ತಗೋಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟ್. ಅದೇ ತ್ರಿಭುಜಕ್ಕೆ ಒಂದು ಸರಿ ಎ ಡಿ ಪಾದ ತಗೊಂಡಿದ್ದೀರಾ, ಇನ್ನೊಂದು ಸರಿ ಯಾವ್ದು ಪಾದ ತಗೋಬೇಕು ಅಂತಂದರೆ ಎ ಇ ತಗೋಬೇಕು. ಎ ಇ ಇಂಟು ಗೊತ್ತಾಯ್ತಾ? ಎತ್ತರ ಯಾವುದು ಅಂತಂದರೆ ಡಿ ಎನ್. ಎತ್ತರ ಯಾವುದು? ಡಿ ಎನ್. ಎತ್ತರ ಡಿ ಎನ್. ಗೊತ್ತಾಯ್ತಾ ಹೇಳ್ತಿರೋದು? ಅರ್ಧ ಇಂಟು ಎ ಇ ಇಂಟು ಡಿ ಎನ್. ಅದೇ ಥರ ಡಿವೈಡೆಡ್ ಬೈ ಅರ್ಧ ಇಂಟು ಇ ಸಿ ಇಂಟು ನೋಡಿ, ಅರ್ಧ ಇಂಟು ಇ ಸಿ ಇಂಟು ಡಿ ಎನ್ನು. ಇದಕ್ಕೆ ಪಾದ ಎರಡನೇ ತ್ರಿಭುಜಕ್ಕೆ ಇ ಸಿ ತಗೊಳ್ಳಿ. ಎತ್ತರ ಯಾವ್ದು ತಗೋಬೇಕು? ಸೇಮ್ ಡಿ ಎನ್ನೇ ತಗೋಬೇಕು. ದೇರ್ಫೋರ್ ಏನಾಗಿದೆ ಅಂತಂದರೆ, ಓಕೆ, ಡಿ ಎನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅರ್ಧ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಎ ಇ ಡಿವೈಡೆಡ್ ಬೈ ಇ ಸಿ ಈಸ್ ಈಕ್ವಲ್ ಟು ಎರಡನೇ ಸಮೀಕರಣ. ಅರ್ಥ ಆಗುತ್ತಾ ಹೇಳ್ತಿರೋದು? ದೇರ್ಫೋರ್ ಇವಾಗ ಏನು ಮಾಡಬೇಕು ಅಂತಂದರೆ ತ್ರಿಭುಜದ ವಿಸ್ತೀರ್ಣ 1 ಮತ್ತು 2ರಿಂದ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಗೊತ್ತಾಗುತ್ತಾ ಹೇಳ್ತಿರೋದು? ನೋಡಿ, ಸಮೀಕರಣ 1 ಮತ್ತು 2 ಇವೆರಡು ಏನಾಗಿದೆ ಅಂತಂದರೆ ಸಮನಾಗಿರ್ತವೆ. ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರ್ತವೆ. ಯಾಕೆ ಅಂತಂದರೆ ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮ. ಯಾಕೆ ಅಂತಂದರೆ ಎರಡೂ ತ್ರಿಭುಜಗಳು ಎರಡು ಸಮಾಂತರ ರೇಖೆಗಳ ಮೇಲೆ ಒಂದೇ ಪಾದದ ಮೇಲೆ ನಿಂತಿರುವಂಥ ತ್ರಿಭುಜಗಳು. ಎರಡು ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದದ ಮೇಲೆ ನಿಂತಿರುವಂಥ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ ಅಂತಂದರೆ ಸಮನಾಗಿರ್ತವೆ. ದೇರ್ಫೋರ್ ಆದ್ದರಿಂದ ಸಮೀಕರಣ 1 ಮತ್ತು 2ರಿಂದ ಏನಾಗಿದೆ ಅಂತಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ. ಯಾಕೆ ಅಂತಂದರೆ ಹೇಳ್ಬಿಟ್ಟು ತ್ರಿಭುಜ ಬಿ ಡಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಸಿ ಡಿಯ ವಿಸ್ತೀರ್ಣ. ತ್ರಿಭುಜ ಬಿ ಡಿಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಸಿ ಡಿ ಇಯ ವಿಸ್ತೀರ್ಣ. ವಿದ್ಯಾರ್ಥಿಗಳು, ಇದು ತೇಲ್ಸ್ನ ಪ್ರಮೇಯದ ಸಾಧನೆ. ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕು ಅಂತಂದರೆ ಈ ಸಾಧನೆಯನ್ನು ನೀವು ಇವತ್ತೇ ಕಲಿತು ಆನಂತರ ಅವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಏನಿದೆ ಅಲ್ವಾ, ಆ ಕ್ವಶನ್ಸ್ಗಳನ್ನು ನೀವು ನೀಟಾಗಿ ನೋಡ್ಕೋಬೇಕು. ನಾನು ಇವುಗಳ ಮೇಲೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಿಮಗೆ FA1 ಏನು ನಿಮಗೆ ಪರೀಕ್ಷೆಯನ್ನು ಮಾಡ್ತೀವೋ ಆ FA1ಗೆ ಇದರಿಂದ ಪ್ರಶ್ನೆಗಳು ಬಂದಿರುತ್ತೆ ವಿದ್ಯಾರ್ಥಿಗಳು. ಇದರಿಂದ ಏನಾಗಿದೆ ಅಂತಂದರೆ ಪ್ರಶ್ನೆಗಳು ಬಂದಿರುತ್ತೆ. ನೀವು ಇವುಗಳನ್ನು ನೀಟಾಗಿ ಕಲಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಕಲಿಬೇಕು, ಹಾರ್ಡ್ ವರ್ಕನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಯಾವ ರೀತಿಯಾದಂಥ ನಮಗೆ ಸರ್ಕಾರದಿಂದ ಏನು ಆದೇಶ ಬರುತ್ತೆ ಅಂತ ಗೊತ್ತಿಲ್ಲ. ಈ ವರ್ಷ ನೀವು 10ನೇ ತರಗತಿ ಇರೋದ್ರಿಂದ ನೀವೇನಾಗಿರಬೇಕು ಅಂತಂದರೆ ಯಾವ ಟೈಮಲ್ಲಿ ಎಕ್ಸಾಮ್ ಮಾಡಿದ್ರೂ ಕೂಡ ಆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಇರಬೇಕು, ರೆಡಿ ಇರಬೇಕು, ಬರೀಬೇಕು, ಒಳ್ಳೆ ಅಂಕಗಳನ್ನು ತಗೋಬೇಕು. ನೀವು ಮತ್ತೆ ಆಮೇಲೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಗೂಗಲ್ ಮೀಟ್ ಕ್ಲಾಸಸ್ಸು, ಆನ್ಲೈನ್ ಕ್ಲಾಸಸ್ಸನ್ನು ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಫಾಲೋ ಅಪ್ ಮಾಡ್ತಿದ್ದೀರಾ ಅಂಥವ್ರಿಗೆ ನಾವು ಅಟೆಂಡೆನ್ಸ್ ಕೂಡ ಕೊಡ್ತಾ ಇದ್ದೇವೆ. ಯಾರ್ಯಾರು
ಫಾಲೋ ಅಪ್ ಮಾಡ್ತಿಲ್ಲ, ಯಾರ್ಯಾರು ನೋಡ್ತಾ ಇಲ್ವೋ ಅಂಥವ್ರನ್ನ ಅಬ್ಸೆಂಟ್ ಅಂತ ತಗೊಳ್ತಾ ಇದ್ದಾವೆ. ನೀವು ಕೂಡ ಪ್ರೆಸೆಂಟ್ ಇದ್ದು ಮುಂದೆ ಏನಾದರೂ ಯಾರು ಈ ಆನ್ಲೈನ್ ಕ್ಲಾಸಸಲ್ಲಿ ಪ್ರೆಸೆಂಟ್ ಇದ್ದಾರೋ ಅವುಗಳನ್ನು ಅವ್ರಿಗೆ ನಾವು ಎಕ್ಸಾಮ್ಗನ್ನು ಕೂರಿಸುವಂಥ ಸಂದರ್ಭ ಬಂದರೂ ಬರ್ಬೋದು. ಹಾಗೆ ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಯಾರು ಕೂಡ ನೀವು ಈ ಕ್ಲಾಸಸನ್ನು ಮಿಸ್ ಮಾಡ್ಕೋಬಾರ್ದು. ಚೆನ್ನಾಗಿ ನೋಡಬೇಕು. ಆಮೇಲೆ ಅದನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡಬೇಕು, ಕಲ್ತಿರಬೇಕು. ಯಾವ ಸಂದರ್ಭದಲ್ಲಿ ಎಕ್ಸಾಮ್ ಕೊಟ್ಟರು ಕೂಡ ಪಾಸ್ ಆಗ್ತೀನಿ ಎನ್ನುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಂಡು ಚೆನ್ನಾಗಿ ಕಲೀರಿ ವಿದ್ಯಾರ್ಥಿಗಳೇ. ನಿಮಗೆ ನೆಕ್ಸ್ಟು ಏನಾಗಿದೆ ಅಂತಂದರೆ ಹೋಮ್ವರ್ಕನ್ನು ಕೂಡ ಕೊಟ್ಟಿದ್ದೇನೆ. ಏನು ಅಂತಂದರೆ 5 ಅಂಕಗಳಿಗೆ ಒಂದು ಪ್ರಶ್ನೆ. ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೋಮ್ವರ್ಕನ್ನು ಕೊಟ್ಟಿದೆ ವಿದ್ಯಾರ್ಥಿಗಳೇ. ನೀವೇನು ಮಾಡಬೇಕು ಅಂತಂದರೆ ಇವತ್ತು ಏನು ತೇಲ್ಸ್ನ ಪ್ರಮೇಯವನ್ನು ನಾವು ಈಗ ಕ್ಲಾಸಲ್ಲಿ ನಿಮಗೆ ಕಲಿಸಿದ್ದೀವೋ ಆ ಪ್ರಮೇಯನ ನೀವು ಕೂಡ ಕಲಿತ್ಬಿಟ್ಟು ಎಲ್ಲರೂ ಕಲಿತು ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ಗೆ ನೀವೆಲ್ಲರೂ ಕೂಡ ಸೆಂಡ್ ಮಾಡಿ. ಓಕೆ, ಎಲ್ಲರೂ ಕೂಡ ಈ ಒಂದು ಕ್ಲಾಸನ್ನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟು ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಯಾರ್ಯಾರು ಈ ಪ್ರಮೇಯವನ್ನು ಕಲಿತು ಬರಿತಿರೋ ಎಲ್ಲರೂ ಕೂಡ ನನ್ನ ಪರ್ಸ್ನಲ್ ನಂಬರ್ಗೆ ವಾಟ್ಸಪ್ಗೆ ಕಳಿಸಿ. ನೀವೆಲ್ಲರೂ ಕೂಡ ಫಾಲೋ ಅಪ್ ಮಾಡಬೇಕು ವಿದ್ಯಾರ್ಥಿಗಳೇ. ಮ್ಯಾಥ್ಸನ್ನು ಕಲಿಬೇಕು. ನಿಮ್ಗೆ ಇನ್ನೂ ಕೂಡ ಯಾರ್ಯಾರು ಬಿಲೋ ಅವರೇಜ್ ಇದ್ದೀರೋ ಅಂಥವ್ರಿಗೆಲ್ಲ ನಾವೆಲ್ಲ ಪಾಸಿಂಗ್ ಪ್ಯಾಕೇಜಲ್ಲಿ ಕೂಡ ನಿಮಗೆ ಒಂದು ಈ ಪಾಸಿಂಗ್ ಪ್ಯಾಕೇಜ್ ಕ್ಲಾಸಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದನ್ನು ಪಾಸಿಂಗ್ ಪ್ಯಾಕೇಜ್ ಕ್ಲಾಸ್ ಕೂಡ ಕೊಡ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಟಾರ್ಗೆಟ್ 40 ಲೆವೆಲ್ಗೆ ರೀಚ್ ಆಗಬೇಕು. ಯಾರೂ ಕೂಡ ಫೇಲ್ ಆಗಬಾರ್ದು. ಎಲ್ಲರೂ ಚೆನ್ನಾಗಿ ಕಲೀರಿ. ಓಕೆ, ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕ್ಲಾಸನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಬಾಯ್. ಆಲ್ ದ ಬೆಸ್ಟ್.